ಏ ಪಾರಿ, ಏನ್ ಹೇಳೆ ನಿನ್ ಗಂಡ ನೆನೆ ಫುಲ್ ಟೈಟ್ ಅನ್ನು. ಅಯ್ಯೋ ಅದನ್ನೇನು ಕೇಳ್ತೀಯ ಬಿಡು, ಇದ್ದಿದ್ದೆ. ಏನಾಯ್ತೆ? ಇವಳು ಗಂಡ ಫುಲ್ ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಿದ್ದಂತೆ. ಅದು ನಮ್ಮ ಮನೆಯವ್ರು ಬಂದು ಹೇಳ್ತಾ ಇದ್ರು. ಏನೇನು ಮಾಡ್ದಂತೆ? ಅಯ್ಯೋ ಅಲ್ಲಿ ಇವರೆಲ್ಲ ಎಲ್ಲ ಇದೆ ಬಾಟ್ಲು ಗೀಟ್ಲೆಲ್ಲ ಎಸ್ಕೊಂಡು ಏನೇನೋ ನಾಯಿ ಬೈ ಅಂದ್ಕೊಂಡು ಲೋಫರ್ ಅಂತೆಲ್ಲ ಬೈಕೊಂಡಿದ್ದಂತೆ ನಿನ್ನ ಗಂಡ. ಗೌಡ್ರಿಗೆಲ್ಲ ಜೋರು ಮಾಡಿಕೊಂಡು ಗೌಡ್ರು ಒಂದು 4 ಕೊಟ್ಟು ಮತ್ತು ಅಂಗಡಿ ಅವ್ನು ಬಂದು ಬೇಡ ಬಿಡಿ, ಎಲ್ಲ ಗೊತ್ತಿರೋರೆಲ್ಲ ಯಾಕೆ ಹಿಂಗೆ ಹೊಡಿತೀರಾ ಬಿಡಿ ಅಂತ ಹೇಳಿದ್ಮೇಲೆ ಬಿಟ್ಟಿದಂತೆ. ಕುಡಿಯಕ್ಕೆ ಸಾಯ್ತಾರಲ್ಲ, ಏನು ಮಾಡೋದು, ಬೀಳ್ಬೇಕು, ಇನ್ನೂ 4-5 ಬೀಳ್ಬೇಕಿತ್ತು ಗೌಡ್ರ ಕೈಯಿಂದ. ಗೌಡ್ರು ಹೋಗಿದ್ರಂತ? ಗೌಡ್ರು ನಮ್ಮನೆಯವರು ಮತ್ತು ರಮೇಶ ಮತ್ತು ಇವರು ಸುರೇಶಣ್ಣ ಇಷ್ಟು ಜನ ಹೋಗಿ ನೆನ್ನೆ ಫುಲ್ಲು ಕುಡ್ದಿದ್ದಾರೆ. ಮತ್ತು ಇವ್ರಿಗೆ ಗಂಡ ಏನೇನೋ ಮಾತಾಡಿದ್ದಾರೆ ಅದಕ್ಕೆ ಗೌಡ್ರು ಸರಿ ಕೊಟ್ಟರಂತೆ ಸುರೇಶಣ್ಣಂಗೆ. ಅದಕ್ಕೆ ಮಧ್ಯರಾತ್ರಿ ಅಮ್ಮ ಯಾವನ್ನೊಂದು ಹೊಡೆಯೋದು ಬಂದ್ರು ಅಲ್ಲೇ ಬಂದು ಏನು ಒಂದೇ ಸಮ ಕಿಚ್ಚಾಟ. ಅಮ್ಮ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ನನ್ನ. ಅದು ಯಾರು ನನಗೆ ಹೊಡೆದಿದ್ದು, ಯಾಕೆ ಹೊಡಿಬೇಕು ನನಗೆ ಅಂದ್ಕೊಂಡು ಅಯ್ಯೋ ದೇವ್ರೇ ಸಾಕಾಯ್ತು, ಯಾವಾಗ ಬೆಳಗ್ಗೆ ಆಯ್ತದೋ ಅಂತ ಅನಿಸ್ತಿತ್ತು ನನಗೆ. ಎತ್ಕೊಬಂದು ಬಿಟ್ಟೋಗಿತ್ತಾನೆ ಎಲ್ಲರೂ ಸೇರಿ ಅವ್ರನ್ನ. ಗೌಡ್ರು ಮತ್ತು ನಿಮ್ಗೆ ಮನೆಯವರು ಮತ್ತು ರಮೇಶಣ್ಣ ಬಂದು ಬಿಟ್ಟೋದ್ರು. ರಮೇಶಣ್ಣನು ಏನು ನಡೆಯೋಕ್ಕಾಗ್ತಿಲ್ಲ, ರಮೇಶಣ್ಣನು ಫುಲ್ ಟೈಟೆ. ಓ, ರಮೇಶನ್ ಜೊತೆ ಸೇರ್ಕೊಂಡು ಸುರೇಶ್ ಇಷ್ಟೆಲ್ಲ ನಾಟಕ ಆಡಿದ? ಓಹೋ, ಅವನ ಜೊತೆ ತುಂಬಾ ಸೇರಕ್ ಬಿಡ್ಬೇಡ ಪಾರು. ಏನು ಮಾಡೋದಣ್ಣ, ಎಷ್ಟು ಹೇಳಿದ್ರು ಕೇಳಲ್ಲ ಈ ಕುಡ್ಕ ನನ್ನ ಮಗ. ಆವಾಗ ನೋಡಿದ್ರು ಇದೇ ಹಣೆ ಬರ ಒಂದು. ಯಾಕೋ ಒಂಥರ ಆಗ್ತಿದೆಲ್ಲ, ಗಾಡಿ ನಡೆಸ್ತೀರಾ ಒಂದು ನಿಮಿಷ? ಯಾಕೆ ಏನಾಯ್ತು ಲಕ್ಷ್ಮಿ? ಇರೋ ಒಂಥರ ಆಗ್ತಿದೆ, ವಾಮಿಟ್ ಬಂದಂಗೆ. ಇರೋ ಒಂದು ನಿಮಿಷ ಅಣ್ಣ ಇರಿ. ಆಯ್ತಾಯ್ತಮ್ಮ, ಅಲ್ಲಿ ಸೈಡಿಗೆ ನಿಲ್ಸ್ತೀನಿ. ಇಲ್ಲ ಪರವಾಗಿಲ್ಲ, ವಾಮಿಟ್ ಬಂದಂಗೆ ಆಗ್ತಿದೆ, ಆದರೆ ಬರ್ತಾ ಇಲ್ಲ. ಪರವಾಗಿಲ್ಲ ನಡೀರಿ. ಯಾಕೆ ಏನಾಯ್ತು? ಇಲ್ಲ ಸೈಡಿಗೆ ಹಾಕ್ತೀನಿ, ಪರವಾಗಿಲ್ಲ ಹೇಳಿ. ಇಲ್ಲ ಬೇಡ ಈಗ ಸ್ವಲ್ಪ ಕಂಟ್ರೋಲ್ ಆಗಿದೆ, ಬೇಡ. ಲಕ್ಷ್ಮಿ, ಏನು ವಿಶೇಷ? ಏನಿಲ್ಲ ವಿಶೇಷ. ನೋಡಿ ಗೀತಾ, ಲಕ್ಷ್ಮಿಗೆ ತಲೆ ಸುತ್ತು ಮತ್ತೆ ವಾಮಿಟ್ ಅಂತೆ. ಅಬ್ಬಾ ಲಾಟ್ರಿ. ಏನ್ರು ಮಾತಾಡ್ತಿದ್ದೀರಾ? ಏನಿಲ್ಲ, ಈಗ ತಾನೇ ಒಬ್ಬ ಮಗನ್ ಮದ್ವೆ ಮಾಡಿದೆ, ಇನ್ನೊಂದು ಬರ್ತಾನವ್ವ ಭೂಪ. ಹಂಗೇನಿಲ್ಲ, ಏನೇನೋ ತಿಳ್ಕೊಬೇಡಿ, ಸುಮ್ಮನೆ ಏನೇನೋ ತಿಳ್ಕೊಂಡಿಲ್ಲ. ನಡಿ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ. ಹಾಸ್ಪಿಟ್ಲ್ ಕಡೆ ನಡೀರಿ. ಅಣ್ಣ ಏನಿಲ್ಲ ಅಣ್ಣ, ಇವ್ರಿಗೊಂಥರ ಹುಚ್ಚು. ಕಳ್ಳಿ, ಹಂಗೇನಿಲ್ಲ ಕಡೆ. ನೀನು ಕೊಟ್ಟಿದ್ದು ಚಿಕನ್ ಸಾರು ನೆನ್ನೆ ನೈಟು ಅದೇ ತಿಂದೆಲ್ಲ, ಅದಕ್ಕೆ ಕೊಟ್ಟೆ ಏನೋ ಕಳಮಳ ಅಂತ ಆಯ್ತಿತ್ತು ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲಪ್ಪ. ಓ ಅದ್ರ ಪ್ರಭಾವ. ಅದ್ರದ್ದೇ ಆಗಿರ್ಬೇಕು. ಅವಳು ನೋಡ್ರೆ ಅದು ಇದು ಅಂತ ಸಾಪಾಕಿ ಹೋದ್ಲು, ಅದು ಇವಳಿಗೆ ತಾಗ್ತಾ ಇದೆನೋ. ಏನ್ ಸಾಪ ಹಾಕಿದ್ಲೆ? ಅವಳು ಹೊಟ್ಟೆ ಹೊಡೆದಾಗ ತಿಂದವ್ರಿಗೆ ಬೇದಿಯಾಗ ಅವಳ ಮುಖ ಮುಚ್ಚ ಅಂತೆಲ್ಲ ಬೈತು ಕಣೆ. ಹಂಗಲ್ಲ ಅಂದ್ರ ನಿಮ್ಮತ್ತೆ ನಿಮ್ಮಿಬ್ರಿಗೆ ಯಾಕಾಗಿಲ್ಲ? ನಾವು ಸ್ವಲ್ಪ ಆಚೆ ಅವಳಿಗಂತಾನೆ ಬಿಸಾಡ್ಬಿಟ್ಟು ಸವಿತನ್ ಕಣ್ಣು ಇದ್ರಾಗೆ ತಾಗ್ಲಿಯಪ್ಪ, ನಮ್ಮ ಮೊಟ್ಟೆಗೆ ತಾಗೋದು ಬೇಡ ಅಂತ. ನೀನು ಬಕ್ಕ ಸರಿತಾರ ಅವಳು ಒಂದು ಸ್ವಲ್ಪ ಸೈಡಿಗೆ ಇಡೋದಂಗೆ ಮುಕ್ಕಿದ್ರೆ. ಅಯ್ಯೋ ದೇವ, ಅಯ್ಯೋ ಹೊಟ್ಟೆ ಕುಳು 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 ಕುಳುಗು ಅಂತಿದೆ. ಇಲ್ಲೆಲ್ಲೂ ಜಾಗ ಇಲ್ಲ ಕಣೆ, ಇನ್ನೂ ಮನೆ ದೂರ ಇದೆ. ಹೌದಾ, ಇನ್ನೊಂದು ಅರ್ಧ ಗಂಟೆ ತಡ್ಕೊ. ಅಣ್ಣ ಇದ್ದಾರೆ, ಎಂತ ಮಾತಾಡ್ತಿದ್ರೆ ನೀವಿಬ್ರು? ನಾನು ಯಾರು ಮಾತಾಡ್ಸ್ಬೇಡಿ ಸ್ವಲ್ಪ ಹೊತ್ತು. ಅಯ್ಯೋ ಪಾಪ ಕಣೆ. ಲಕ್ಷ್ಮಿ ಬಿಡಿ, ಹೋಗ್ಲಿ ಮಲ್ಕೊಳ್ಳಿ. ಫೋನ್ ಮಾಡಿ 5 ನಿಮಿಷ ಅಂತ ಹೇಳಿ, ಬರ್ತಾ ಇದೀವಿ ಅಂತ ಹೇಳು. ಹೇಳ್ತೀನಿ ರೀ. ಹಲೋ ಅತ್ತಿಗೆ, ನೀವಾ? ಬರ್ತಾ ಇದೀವಿ ಅತ್ತಿಗೆ, ಇನ್ನು 5 ನಿಮಿಷ ಅಷ್ಟೇ. 5 ನಿಮಿಷನಾ? ಗೀತಾ ಮನೆ ಗೊತ್ತಲ್ಲ? ಗೊತ್ತಿದೆ. ಬನ್ನಿ. ಅದೇ ನೋಡಿರಿ ಮನೆ. ನನಗೂ ಗೊತ್ತಿದೆ, ಸುಮ್ಮನೆ. ಲಕ್ಷ್ಮಿ ಎದ್ದೇಳು, ಮನೆ ಬಂತು, ಬಾ. ಮನೆ ಬಂತಾ? ಅಲ್ಲೇ ಸೈಡಿಗೆ ಹಾಕಿ.